ಹಾಯ್ ಎವ್ರಿವನ್. ಇವತ್ತು ನಾನು ಮಾಡ್ತಾ ಇರೋದು ಬೆಂಕಿ ಇಲ್ದೇ ಅಂದರೆ ವಿತೌಟ್ ಫೈರ್ ಯೂಸ್ ಮಾಡಿಕೊಂಡು ಒಂದು ಡೆಸರ್ಟ್ ರೆಸಿಪಿನ ನೋಡೋಣ ಬನ್ನಿ. ಅದನ್ನು 5 ಮಿನಿಟ್ಸಲ್ಲೇ ರೆಡಿಯಾಗುವಂತಹ ಸ್ವೀಟ್. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ 5 ಮಿನಿಟ್ಸಲ್ಲಿ ಏನಾದ್ರು ಸ್ವೀಟ್ ಬೇಕು ಅಂದರೆ ಬೇಗ ಬೇಗ ರೆಡಿಯಾಗುತ್ತೆ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 1/4 ಕಪ್ಪಷ್ಟು ಸಕ್ಕರೆ ಸೇರಿಸಿದ್ದೀನಿ. ಒಂದು ಏಲಕ್ಕಿ ಕಾಯಿನ ಸೇರಿಸಿ ನುಣ್ಣಗೆ ಪುಡಿ ಮಾಡಿ ತಂದಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನೀಟಾಗಿ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಸಕ್ಕರೆ ಎಲ್ಲ ಕರಗಬೇಕು. ಅಲ್ಲಿವರೆಗೂ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಸ್ವೀಟ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಹಾಲಿನ ಪುಡಿನ ಒಂದು 4 ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ. ಈ ಥರ ಇದಕ್ಕೆ 1-1.5 ಟೇಬಲ್ ಸ್ಪೂನಷ್ಟು ಇಲ್ಲಿ ಸಕ್ಕರೆ ಪುಡಿನ ಸೇರಿಸಿದ್ದೀನಿ. ಆಲ್ರೆಡಿ ನಾವು ಶುಗರ್ ಸಿರಪ್ ರೆಡಿ ಮಾಡಿರೋದ್ರಿಂದ 1-1.5 ಟೇಬಲ್ ಸ್ಪೂನಷ್ಟು ಆದರೆ ಸಾಕು. ಮತ್ತು 1/4 ಕಪ್ಗಿಂತ ಕಡಿಮೆ 3 ಟೇಬಲ್ ಸ್ಪೂನಷ್ಟು ಡೆಸಿಗೇಟೆಡ್ ಕೊಕೊನಟ್ ಪೌಡರ್ನ ಇಲ್ಲಿ ಸೇರಿಸಿದ್ದೀನಿ. ಸೇರಿಸಿದ ನಂತರ ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಮನೆಯಲ್ಲೇ ಮಾಡಿರುವಂತಹ ಫ್ರೆಶ್ ಕ್ರೀಮ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಸೇರಿಸಿದ ನಂತರ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಯಾವ ರೀತಿ ಅಂತಂದರೆ ಕೇಕ್ ಮೇಲೆ ಬರುವಂತಹ ಕ್ರೀಮ್ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ಕೂಡ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬೀಟ್ ಮಾಡಬೇಕು. ಬೀಟ್ ಮಾಡ್ತಾ ಇದು ಕೂಡ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಬರ್ತಾಯಿದೆ. ನೋಡಿ ಈ ಥರ ಕ್ರೀಮಿ ಟೆಕ್ಸ್ಚರಲ್ಲಿ ಇರಬೇಕು. ನಂತರ ಇದನ್ನ ಸೈಡ್ಗೆ ಎತ್ತಿಟ್ಟು ನಂತರ ಇಲ್ಲಿ ಒಂದು ಬ್ರೆಡ್ನ ತೊಗೊಂಡಿದ್ದೀನಿ. ಬ್ರೆಡ್ನ ತೊಗೊಂಡು ಈ ಥರ ರೌಂಡ್ಗಿರುವಂತಹ ಕ್ಯಾಪ್ನ ತೊಗೊಂಡು ಇದನ್ನ ಬ್ರೆಡ್ನ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಅಲ್ಲಿ ರೌಂಡ್ ಶೇಪು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ರೌಂಡ್ ಶೇಪಲ್ಲಿ ಎಲ್ಲ ಪೀಸಸ್ನ ಒಂದು 4 ಬ್ರೆಡ್ ಸ್ಲೈಸ್ನ ಈ ಥರ ರೆಡಿ ಮಾಡಿ ಎಲ್ಲನೂ ಈ ಪಕ್ಕಕ್ಕೆ ಎತ್ತಿಟ್ಕೊತಿದ್ದೀನಿ. ಸ್ಲೈಡ್ಸ್ ಅಂದರೆ ಬ್ಲ್ಯಾಕ್ದೆಲ್ಲ ತೆಗ್ದಾಕ್ಬಿಡ್ಬೇಕು. ಸೈಡೆಲ್ಲ ತೆಗ್ದಾಕಿದ್ದು ಕಟ್ ಮಾಡಿದ ನಂತರ ಇದಕ್ಕೆ ನಾವು ಬೀಟ್ ಮಾಡಿರುವಂತಹ ಕ್ರೀಮ್ ಇರುತ್ತಲ್ಲ ಅದನ್ನ ನೀಟಾಗಿ ಇದಕ್ಕೆ ಒಂದಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡಬೇಕು. ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಬೇಕು. ಕಿತ್ತೋಗೋ ಸಂಭವ ಇರುತ್ತೆ. ಮತ್ತು ಇನ್ನೊಂದು ಬ್ರೆಡ್ ಸ್ಲೈಸ್ ಇರುತ್ತಲ್ಲ ಅದನ್ನ ಅದ್ರ ಮೇಲೆ ಕ್ಲೋಸ್ ಮಾಡಬೇಕು. ನೀಟಾಗಿ ಕ್ಲೋಸ್ ಮಾಡಿ ಅದೆಲ್ಲ ಹೊರಗಡೆ ಬರಬಾರ್ದು. ಆ ಥರ ನೀಟಾಗಿ ಸೀಲ್ ಮಾಡಿ ಇಟ್ಕೋಬೇಕು. ಅದರ ನಂತರ ನೆಕ್ಸ್ಟ್ ಇನ್ನೊಂದು ಇರ್ತದಲ್ಲ ಅದೆಲ್ಲನೂ ಕೂಡ ನಾನಿಲ್ಲಿ ಮಾಡಿ ಇಟ್ಕೋತಾ ಇದ್ದೀನಿ. ಮಾಡಿ ಇಟ್ಕೊಂಡಿದ ನಂತರ ತುಂಬ ನೀಟಾಗಿ ಇದೆಲ್ಲನೂ ಕ್ಲೋಸ್ ಮಾಡ್ಕೋಬೇಕು. ಈಗ ಇಲ್ಲಿ ಶುಗರ್ ಸಿರಪ್ನ ಆಲ್ರೆಡಿ ನಾನು ಮಾಡಿಟ್ಟಿದ್ನಲ್ವ ಅದಕ್ಕೆ ಈಗ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಫುಡ್ ಕಲರ್ನ ಒಂದು ಪಿಂಚಷ್ಟು ಫುಡ್ ಕಲರ್ನ ಈಗ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸೈಡಲ್ಲಿ ಕೂಡ ಡೆಸಿಗ್ನೇಟೆಡ್ ಕೊಕೊನಟ್ ಪೌಡರ್ನ ಕೂಡ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ಹಾಕಿಟ್ಕೊಂಡಿದ ನಂತರ ಇದನ್ನ ಈಗ ಬ್ರೆಡ್ ಸ್ಲೈಸ್ನ ಈಗ ಶುಗರ್ ಸಿರಪಲ್ಲಿ ಅದ್ದಿ ಅದರ ಎಕ್ಸ್ಟ್ರಾಕ್ಟ್ ಎಲ್ಲನೂ ಈಗ ಇದನ್ನ ಹಿಂಡ್ಬಿಡಬೇಕು. ಹಿಂಡಿದ ನಂತರ ಈಗ ಸುತ್ತನೂ ಸಿರಪ್ ಆಗಲಿ ಅಂತ ನೀಟಾಗಿ ಅಜ್ಜಿದ ನಂತರ ಅದನ್ನ ತೊಗೊಂಡು ಬಂದು ಡೆಸಿಗ್ನೇಟೆಡ್ ಕೊಕೊನಟ್ ಪುಡಿ ಇರುತ್ತಲ್ಲ ಅದ್ರ ಮೇಲೆ ಈ ಥರ ಸುತ್ತ ನೀಟಾಗಿ ಅಪ್ಲೈ ಆಗೋ ಹಂಗೆ ಈಗ ನೀಟಾಗಿ ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕೊಕೊನಟ್ ಪುಡಿನ ನೀಟಾಗಿ ಇಲ್ಲಿ ಎರಡೂ ಕಡೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಟೇಸ್ಟಿಯಾಗಿತ್ತು ಇರುತ್ತೆ ಕೂಡ. ಅದೇ ರೀತಿ ಇನ್ನೊಂದು ಕೂಡ ಅದೇ ಥರ ಶುಗರ್ ಸಿರಪಲ್ಲಿ ಡಿಪ್ ಮಾಡಿ ಕೊಕೊನಟ್ ಪುಡಿಲೆಲ್ಲ ಸುತ್ತ ಎಲ್ಲನೂ ಇದು ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡಿದ ನಂತರ ಇದಕ್ಕೆ ಸೂಪರಾಗಿ ಕಾಣ್ತಿದೆ ಅಲ್ವಾ. ಆದರೂ ಕೂಡ ಇದಕ್ಕೊಂದು ಸ್ವಲ್ಪ ಡೆಕೋರೇಷನ್ ಮಾಡ್ಬೋದಾ. ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಿ ಪಿಸ್ತಾನ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇಡ್ತಾಯಿದ್ದೀನಿ. ತುಂಬಾ ಸಖತ್ತಾಗಿ ಕಾಣ್ತಾಯಿತ್ತು ಕೂಡ. 5 ಮಿನಿಟ್ಸಲ್ಲಿ ಚೆರಿ ಇತ್ತು ಮನೆಯಲ್ಲಿ. ಡೆಕೋರೇಟಿವ್ಗೆ ಚೆರಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಲ್ವ. ಆಲ್ಮೋಸ್ಟ್ ಈಗ ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು. 5 ಮಿನಿಟ್ಸಲ್ಲಿ ರೆಡಿಯಾಗುತ್ತೆ. ಸೇಮ್ ಟು ಸೇಮ್ ಹನಿ ಕೇಕ್ ವಿತೌಟ್ ಬೇಕ್ ಅಂದರೆ ಬೇಕ್ ಮಾಡೋಂಗೆ ಇಲ್ಲ. ತುಂಬಾ ಟೇಸ್ಟಿಯಾಗುತ್ತೆ. ಈ ಕಾಂಪಿಟೇಷನೆಲ್ಲ ಇಟ್ಟಿರ್ತಾರಲ್ಲ ಮಕ್ಕಳಿಗೆ ಅದನ್ನ ಈ ಥರ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ರೆಸಿಪಿ ತುಂಬಾ ಟೇಸ್ಟಿಯಾಗಿತ್ತು ಕೂಡ. ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.